ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ನಿನ್ನೆ ಸಿದ್ದರಾಮಯ್ಯ ಸದನದಲ್ಲಿ ಬಿಜೆಪಿ ವಿರುದ್ಧ ಆರೋಪ ಮಾಡಿದರು. ಇದಕ್ಕಿವತ್ತು ಕಮಲ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇದೀಗ ವಾಲ್ಮೀಕಿ ಬಳಿಕ ಮೂಢ ಅಸ್ತ್ರ ಹೂಡೋಕೆ ಬಿಜೆಪಿಯವರು ಸಜ್ಜಾಗಿದ್ದಾರೆ. ಇದರ ಭಾಗವಾಗಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ನಾನೂರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ಇವತ್ತು ಈ ರಾಜ್ಯ ಕಂಡಂತ ಅತ್ಯಂತ ಪರಮ ಭ್ರಷ್ಟ ಮುಖ್ಯಮಂತ್ರಿಯನ್ನು ಸಿದ್ದರಾಮಯ್ಯನವರು. ವಾಲ್ಮೀಕಿ ಆಯ್ತು, ಇದೀಗ ಸಿದ್ದರಾಮಯ್ಯಗೆ ಮೂಢ ಸಂಕಷ್ಟ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ದೂರು. ವಾಲ್ಮೀಕಿ ನಿಗಮದ ಹಗರಣದ ಬಳಿಕ ಸರ್ಕಾರದ ವಿರುದ್ಧ ಬಿಜೆಪಿ ಮೂಢ ಅಸ್ತ್ರ ಹೂಡೋದಕ್ಕೆ ಸಜ್ಜಾಗಿದೆ. ಸೋಮವಾರದಿಂದ ಸದನ ಮತ್ತೆ ಮುಂದುವರಿಯಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮೂಢ ಸೈಟ್ ಹಂಚಿಕೆ ಮಾಡಿರುವ ವಿಚಾರವನ್ನೇ ಇಟ್ಕೊಂಡು ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಮುಂದಾಗಿದೆ. ಇದರ ಭಾಗವೇ ಇವತ್ತು ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸುಮಾರು 400 ಪುಟಗಳ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಿಸುವಂತ ಕೆಲಸವನ್ನ 1997-98ರಲ್ಲಿ ಮಾಡ್ತಾರೆ. ಅವತ್ತು ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತೆ ಹಣಕಾಸು ಸಚಿವರಾಗಿ ಜೆ.ಎಚ್. ಪಟೇಲ್ ಅವರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದಾದ ನಂತರ 2004-05ರಲ್ಲಿ ಇದೇ ಜಾಗಕ್ಕೆ ಯಾವ ಭೂ ಮಾಲೀಕ ನಿಂಗ ಅಂತ ಇದ್ದಾನೆ, ಅವರು ತೀರ್ಕೊಂಡಿದ್ರು ಕೂಡ, ಅವರು ತೀರ್ಕೊಂಡಾಗಲೇ 4-5 ವರ್ಷಗಳಾಗಿದ್ರು ಕೂಡ ಆ ನಿಂಗಾನ್ ಅವರ ಹೆಸರಿನಲ್ಲಿ ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸತ್ತೋಗಿರುವಂತ ವ್ಯಕ್ತಿ ಹೆಸರಿನಲ್ಲಿ ಭೂ ಪರಿವರ್ತನೆ ಮಾಡಿಸ್ಕೊಳ್ತಾರೆ. ಆ ಅವಧಿಯಲ್ಲಿ ಅವರು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತೆ ಹಣಕಾಸು ಸಚಿವರಾಗಿರ್ತಾರೆ. ವಾಲ್ಮೀಕಿ ನಿಗಮ ಹಗರಣ, ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ತಿರುಗೇಟು. ನಿನ್ನೆಯಷ್ಟೇ ಸದನದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಬಿಜೆಪಿ ಕಾಲದಲ್ಲಿ ಬೆಳಕಿಗೆ ಬಂದಿದ್ದ 21 ಹಗರಣಗಳನ್ನ ಉಲ್ಲೇಖಿಸಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಕಿಯೋನಿಕ್ಸ್ ಹಗರಣ, ಬಿ.ಎಸ್. ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್, ಸುಮಾರು 500 ಕೋಟಿ ಹಗರಣ. ಆಗ ಸಿಎಜಿ ವರದಿನಲ್ಲಿ ಇದು ಉಲ್ಲೇಖ ಆಗಿದೆ. ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದಿರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ. ನಾವು 70 ಹಗರಣಗಳನ್ನ ಹುಡುಕಿದಿರಿ. ಅದು ಸಿಎಜಿದಲ್ಲಿ ಇರೋದನ್ನು ಹುಡುಕಿದಿರಿ. ಇವೆಲ್ಲ ಬಂದ್ರೆ ನಿಮ್ಮ ಕತೆ ಏನಾಗ್ತೈತೆ? ಪ್ರಿಂಟ್ ಮಾಡಿದ್ದೀರಿ ನಾವು ಇದೆಲ್ಲ. ನೀವು ಹಂಗೆ ಹೇಳಿದ್ದೀರಾ, ಓರಲ್ಲ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಿರಿ, ನಾವೆಲ್ಲ ಪ್ರಿಂಟ್ ಮಾಡಿದಿರಿ ದಾಖಲೆ ಸಮೇತ. ಅದರಿಂದ ಈ ಬೆದರಿಕೆ ಎಲ್ಲ ಬಿಟ್ಬಿಡಿ. ಈ ಮಧ್ಯೆ ನಿಗಮ ಮಂಡಳಿಗಳ ಅಧಿಕಾರಿಗಳ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆ, ಕೆಲ ಅಧಿಕಾರಿಗಳು ಖದೀಮರಿದ್ದಾರೆ, ಅಲ್ಲಿದ್ದವರೇ ಇಲ್ಲಿಗೆ ಬಂದು ಸೇರಿಕೊಂಡಿದ್ದಾರೆ, ಅಂಥವರ ಮೇಲೆ ಹಣಕಾಸು ಇಲಾಖೆಗೆ ನಿಗಾ ಇಡೋದಕ್ಕೆ ಸೂಚಿಸಿರುವುದಾಗಿ ಹೇಳಿದ್ದಾರೆ. ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಖದೀಮರಿದ್ದಾರೆ. ಕದೀಮ್ರು ಅಲ್ಲಿದ್ದ ಕದೀಮ್ರು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ, 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಿ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಎಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪ್ರೆಂಟು, ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಷರಿಲಿ ಕಂಟ್ರೋಲ್ ಇಡಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ಅತ್ತ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ರೆ, ಈತ ಕಾಂಗ್ರೆಸ್ ಕೂಡ ಕೌಂಟರ್ ಪ್ಲಾನ್ ಮಾಡಿಕೊಂಡಿದೆ. ವಾಲ್ಮೀಕಿ ನಿಗಮದ ಹಗರಣ, ಮೂಢ ಸೈಟ್ ಅಕ್ರಮದಲ್ಲಿ ತಮ್ಮ ಶಾಸಕರ ಪಾತ್ರ ಇಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿರುವ ಡಿಕೆ, ಯಾರೂ ತಲೆ ತಗ್ಗಿಸಬೇಕಾಗಿಲ್ಲ, ನಮ್ಮ ಸರ್ಕಾರದ ಪಾತ್ರ ಇಲ್ಲ ಎಂದಿದ್ದಾರೆ. ಕಿರಣ್ ಹನಿಯಡ್ಕ ಮತ್ತು ಪ್ರದೀಪ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.